ಹಲೋ ವೀಕ್ಷಕರೇ, ನಾನಿವತ್ತು ನಮ್ಮ ಮುಖದ ಹೊಳಪು ಡಬಲ್ ಮಾಡ್ಕೋಬೇಕಂದ್ರೆ ಇದನ್ನು ಟ್ರೈ ಮಾಡಿಬಿಟ್ರೆ ಸಾಕು. ನಮ್ಮ ಮುಖದ ಗೋಲ್ಡನ್ ಫೇಶಿಯಲ್ ಥರನೇ ನಮಗೆ ಮುಖದ ಮೇಲೆ ಗ್ಲೋ ಬರುತ್ತೆ. ಹಾಗಾದರೆ ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ. ನಮ್ಮ ರಿಸಲ್ಟ್ ಕೂಡ ನೋಡ್ಬೋದು ನೀವು ಲೈವು. ಹಾಗಾದರೆ ನನ್ನ ಮುಖದ ಮೇಲೆ ಇರುವಂಥ ಸಮಸ್ಯೆ ನೋಡ್ಬೋದು. ಇವಾಗ ಚಳಿಗಾಲ ಸ್ಟಾರ್ಟ್ ಆದರೆ ನನಗೆ ಈ ಥರನೇ ಮುಖ ಸಮಸ್ಯೆ ಬರ್ತಾ ಹೋಗುತ್ತೆ. ನಾನು ಮಾತ್ರ ಇದೇ ಟ್ರೈ ಮಾಡ್ತೀನಿ. ಇದೇ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿದ್ರೆ ನಿಮಗೂ ಕೂಡ ರಿಸಲ್ಟ್ ಸಿಕ್ಬಿಡುತ್ತೆ. ಹಾಗಾದರೆ ನೀವು ಕೂಡ ಒಂದು ಆಲೂಗಡ್ಡೆ ಮನೇಲಿದ್ದರೆ ಖಂಡಿತವಾಗಿ ಇದನ್ನು ಟಿಪ್ಸ್ ನೀವು ಕೂಡ ಟ್ರೈ ಮಾಡಲೇಬೇಕು. ಫಸ್ಟಿಗೆ ಆಲೂಗಡ್ಡೆ ಸಪ್ಪೆ ಎಲ್ಲನೂ ಕೂಡ ತೆಕ್ಕೋಬೇಕು ವೀಕ್ಷಕರೇ. ಸಪ್ಪೆ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ಗೆ ಎಲ್ಲನೂ ಕೂಡ ರಿಮೂವ್ ಮಾಡಬೇಕಂದ್ರೆ ಮೇಲಿಂದ ಸಪ್ಪೆ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಳೇಬೇಕು. ಹಾಗಾದರೆ ನೋಡಿ, ನಮ್ಮ ಮುಖದ ಮೇಲೆ ಏನೆಲ್ಲ ಡಾರ್ಕ್ ಸ್ಪಾಟ್ಸ್, ಪಿಗ್ಮಿಟೇಷನ್, ನಮ್ಮ ಮುಖದ ಡಲ್ನೆಸ್ ಎಲ್ಲನೂ ಕೂಡ ಇದನ್ನು ರಿಮೂವ್ ಮಾಡುವಂಥ ಕೆಲಸ ಮಾಡೋದೇ ಆಲೂಗಡ್ಡೆ. ನೋಡಿ, ಇದರಲ್ಲಿ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ ಸ್ನೇಹಿತರೆ. ನಮ್ಮ ಮುಖದ ಹೊಳಪು ಡಬಲ್ ಮಾಡುತ್ತೆ. ಅದು ಯಾವ ರೀತಿ ಅಂತ ಇದನ್ನು ಟ್ರೈ ಮಾಡಿದ ಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ. ಇವಾಗ ಆಲೂಗಡ್ಡೆ ಸಪ್ಪೆ ಎಲ್ಲನೂ ಕೂಡ ತುರ್ಕೊಂಡಿದ್ದೀನಿ. ಆಮೇಲೆ ಇವಾಗ ಆಲೂಗಡ್ಡೆ ತುರ್ಕೋಬೇಕಾಗತ್ತೆ. ಆಲೂಗಡ್ಡೆ ತುರಿಯೋದಕ್ಕೆ ನಾನು ಇಲ್ಲಿ ಕಾಣಿಸ್ತಾ ಇರ್ಬೋದು ಶುಂಠಿ ಗೀಚುವಂಥದ್ದು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿದ್ದರೆ ಇದನ್ನು ತೊಗೊಳ್ಳಿ, ಇಲ್ಲದೇ ಇದ್ದರೂ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಬೋದು. ಗ್ರೈಂಡ್ ಮಾಡಿದ್ರೆ ನೀರನ್ನ ಮಾತ್ರ ಸ್ವಲ್ಪ ಕೂಡ ನೀರು ಹಾಕದೇ ಗ್ರೈಂಡ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಥರ ತುರಿಯೋದಿದ್ರೆ ತುಂಬಾ ಬೆಸ್ಟ್ ಅನ್ಬೋದು. ಹಾಗಾಗಿ ಈ ಥರ ತುರ್ಕೊಂಡೇ ತೊಗೊಂಡ್ಬಿಡಿ. ಒಂದು ಆಲೂಗಡ್ಡೆ ನಮ್ಮ ಸ್ಕಿನ್ ಮೇಲೆ ಪೂರ್ತಿಯಾಗಿ ವರ್ಕ್ ಮಾಡುತ್ತೆ. ಹಾಗಾಗಿ ಈ ಥರ ಒಂದು ಆಲೂಗಡ್ಡೆ ಬೇಕೇ ಬೇಕು. ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಆಲೂಗಡ್ಡೆ ಇದ್ದರೆ ನಿಮಗೆ ಒಂದು ಅರ್ಧದಷ್ಟು ಬೇಕಾಗುತ್ತೆ. ಇಲ್ಲದಿದ್ದರೆ ಒಂದು ಆಲೂಗಡ್ಡೆ ಪೂರ್ತಿಯಾಗಿ ನಮ್ಮ ಸ್ಕಿನ್ನಿಗೆ ಬೇಕು. ಹಾಗಾದರೆ ನೋಡಿ, ಇವಾಗ ಆಲೂಗಡ್ಡೆ ಎಲ್ಲನೂ ಕೂಡ ತುರ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದು ನೋಡ್ತಾ ಇರ್ಬೋದು ಎಲ್ಲ ಕೂಡ ಗೀಚಿರುವಂಥ ಆಲೂಗಡ್ಡೆ. ನಾವು ಎಷ್ಟು ಆಲೂಗಡ್ಡೆ ಕ್ವಾಂಟಿಟಿ ಜಾಸ್ತಿ ತೊಗೋತೀವಿ ಅದರಲ್ಲಿರುವಂಥದ್ದು ನಮಗೆ ಬ್ಲೀಚಿಂಗ್ ಥರ ಕೆಲಸ ಮಾಡುವಂಥ ರಸ ನಮಗೆ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ. ಹಾಗಾಗಿ ನೋಡ್ತಾ ಇರ್ಬೋದು ನಾನಿವಾಗ ಆಲೂಗಡ್ಡೆ ಎಲ್ಲನೂ ಕೂಡ ಗೀಚಿರೋದಲ್ವಾ, ಇದನ್ನು ನಾನಿವಾಗ ಒಂದು ಬೇರೆ ಬಟ್ಟಲಲ್ಲಿ ರಸವನ್ನು ತೆಗಿತೀನಿ. ನೀವು ಕೈಯಿಂದ ಕೂಡ ತೆಕ್ಕೋಬೋದು. ನೋಡಿ, ಇವಾಗ ಕೈಯಲ್ಲಿ ಪೂರ್ತಿಯಾಗಿ ಈ ಥರ ನಾವು ಗಟ್ಟಿಯಾಗಿ ಒತ್ತಿ ಹಿಂಡಿದ್ರೆ ಸಾಕು, ನಮಗೆ ರಸ ಬರುತ್ತೆ. ಇವಾಗ ಇದು ರಸ ಕಾಣಿಸ್ತಾ ಇರ್ಬೋದು ನೋಡಿ, ಈ ಥರ ರಸ ನೋಡಿ. ತುಂಬಾ ಸರಳವಾಗಿ ಮಾಡುವಂಥ ಬ್ಯೂಟಿಫುಲ್ ಟಿಪ್ಸು ಸ್ನೇಹಿತರೆ. ನೀವು ಒಂಥರ ಬ್ಲೀಚಿಂಗ್ ಅಂತೀವಿ, ಬ್ಲೀಚಿಂಗ್ ನಾವು ಸ್ಕಿನ್ನಿಗೆ ಪಾರ್ಲರಲ್ಲಿ ಹೋಗಿ ಬ್ಲೀಚಿಂಗ್ ಮಾಡ್ಕೊಂಬರ್ತೀವಲ್ಲ ಅದೇ ಥರ ವರ್ಕ್ ಆಗುತ್ತೆ. ಇದು ಕೂಡ ಲೈವ್ ರಿಸಲ್ಟ್ ನೋಡಿಬಿಡಿ ನೀವು ಕೂಡ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಆಲೂಗಡ್ಡೆ ರಸ ತೊಗೊಂಡಿರೋದು ಎಷ್ಟು ಅಂದರೆ ಒಂದು 3 ಸ್ಪೂನಷ್ಟು ಆಗಿದೆ ನನಗೆ. ಇವಾಗ ಈ 3 ಸ್ಪೂನಷ್ಟು ಆಲೂಗಡ್ಡೆ ರಸದಲ್ಲಿ ಮತ್ತೇನೋ ಒಂದು ಪವರ್ಫುಲ್ಲಾಗಿ ಸೇರಿಸ್ಕೋಬೇಕಂದ್ರೆ ಇದಕ್ಕೆ ನಮ್ಮ ಮುಖದ ಬ್ಲೀಚಿಂಗ್ ಥರ ಕೆಲಸ ಮಾಡೋದಕ್ಕೆ ಬೇಕಾಗುವಂಥದ್ದು ಇಲ್ಲಿ ನಾನು ತೊಗೊಂಡಿರೋಂಥದ್ದು ಕೋಲ್ಗೇಟ್. ನಮ್ಮ ಸ್ಕಿನ್ನನ್ನು ಹೊಳಪು ಡಬಲ್ ಮಾಡುತ್ತೆ ಸ್ನೇಹಿತರೆ. ನಮ್ಮ ಮುಖದ ಮೇಲಿರುವಂಥ ಪಿಗ್ಮಿಟೇಷನ್ ಕೂಡ ಬೇಗನೆ ರಿಮೂವ್ ಮಾಡೋದಕ್ಕೆ ಕೆಲಸ ಮಾಡುತ್ತೆ. ಹಾಗಾಗಿ ನಾನು ಇದಕ್ಕೆ ಆಲೂಗಡ್ಡೆಯಲ್ಲಿ ಸ್ವಲ್ಪ ಈ ಥರ ನಾನು ಹಾಕಿರುವಂಥದ್ದು ಕೋಲ್ಗೇಟ್, ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿದ್ದೀನಿ. ಸ್ವಲ್ಪ ವಿಡಿಯೋ ಸ್ಕಿಪ್ ಆಯಿತು ವೀಕ್ಷಕರೇ, ಕ್ಷಮಿಸ್ಬಿಡಿ. ಇದರಲ್ಲಿ ಸ್ವಲ್ಪ ಕೋಲ್ಗೇಟ್ ಅದ್ರ ಜೊತೆಗೆ ನಾನು ಇದಕ್ಕೆ ಅರಿಶಿಣದ ಪುಡಿ ಹಾಕಿ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನನ್ನ ಸ್ಕಿನ್ ಮೇಲೆ ಯಾವ ರೀತಿಯಾಗಿರುವಂಥದ್ದು ನೋಡ್ತಾ ಇರ್ಬೋದು ಪಿಗ್ಮಿಟೇಷನ್. ನನಗೆ ಚಳಿಗಾಲ ಜಾಸ್ತಿ ಆದರೆ ಈ ಥರ ಸಮಸ್ಯೆ ತುಂಬಾ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಇದನ್ನು ಟ್ರೈ ಮಾಡ್ತೀನಿ. ಇವಾಗ ಫಸ್ಟಿಗೆ ಏನು ಮಾಡಬೇಕಂದ್ರೆ ನೀವು ಒಂದು ಸರ್ತಿ ಮುಖ ಕೂಡ ವಾಶ್ ಮಾಡ್ಕೊಂಡು ಬರ್ಬೋದು. ಇವಾಗ ಇದೊಂದು ಕಾಟನಲ್ಲಿ ಎದ್ಕೊಂಡು ತೊಗೊಂಡು ನಾನು ಇವಾಗ ಇದು ಸ್ಕಿನ್ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಉರಿತ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ನಾವು ಗೊತ್ತಿರ್ಬೋದು ನಿಮಗೂ ಕೂಡ. ಇದು ಸ್ವಲ್ಪ ಯೂಸ್ ಮಾಡ್ತಾ ಮಾಡ್ತಾ ಸ್ಕಿನ್ ಮೇಲೆ ಪಿಗ್ಮಿಟೇಷನ್ ರಿಮೂವ್ ಆಗಬೇಕಂದ್ರೆ ಸ್ವಲ್ಪ ಉರಿತ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಚ್ಕೊಳ್ತಾ ಹೋಗಿ. ಕಣ್ಣು ಕೂಡ ಉರಿತ ಆಗುತ್ತೆ ಒಬ್ರೊಬ್ರಿಗೆ ಜಾಸ್ತಿನೇ, ನನಗೆ ಮಾತ್ರ ಆಗುತ್ತೆ. ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ನಿಮಗೆ ಸೂಟ್ ಆದರೆ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ನನಗೆ ಮಾತ್ರ ಬರುತ್ತೆ ನೋಡಿ, ನೀವು ಕೂಡ ಟ್ರೈ ಮಾಡ್ಬೋದು. ಕೋಲ್ಗೇಟ್ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಉರಿತ ಇಷ್ಟ ಇಲ್ಲದೆ ಇದ್ದವರು ಸ್ವಲ್ಪ ಪ್ರಮಾಣ ಕಡಿಮೆ ಹಾಕಿ, ಅಂದರೆ ಒಂದು ಚಿಟಿಕೆಯಷ್ಟು ಹಾಕಿದ್ರೂ ಕೂಡ ನಡೆಯುತ್ತೆ. ನಾನು ಇದಕ್ಕೆ ನೋಡ್ಬೋದು ಒಂದು ಸಣ್ಣ ಸ್ಪೂನಷ್ಟು ತೋರಿಸಿದ್ದೀನಲ್ವ ಸ್ಪೂನು, ಆ ಸ್ಪೂನಷ್ಟು ಹಾಕಿದ್ದೀನಿ. ನಮ್ಮ ಸ್ಕಿನ್ ಮೇಲೆ ರಿಸಲ್ಟ್ ಚೆನ್ನಾಗಿ ಸಿಗಬೇಕಾದ್ರೆ ನೀವು ಇದನ್ನು ಸ್ವಲ್ಪ ತಾಳ್ಕೋಬೇಕಾಗತ್ತೆ. ಹಾಗಾಗಿ ನಿಮಗೆ ಇಷ್ಟ ಇದ್ದರೆ ನೀವು ಇದರಲ್ಲಿ ಕೋಲ್ಗೇಟ್ ಸ್ವಲ್ಪ ಪ್ರಮಾಣ ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಸ್ವಲ್ಪ ವಿಡಿಯೋ ಸ್ಕಿಪ್ ಆಯಿತು ವೀಕ್ಷಕರೇ, ಕ್ಷಮಿಸ್ಬಿಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಸರ್ತಿ ಆದರೂ ಕೂಡ ವಿಡಿಯೋ ಖಂಡಿತವಾಗಿ ತೋರಿಸ್ತೀನಿ.
ಇವಾಗ ಇದು ಮುಖದ ಪೂರ್ತಿಯಾಗಿ ಅಪ್ಲೈ ಮಾಡ್ತಾ ಈ ಥರ ಸ್ಕ್ರಬ್ಬಿಂಗ್ ರೀತಿ ನಾವು ಇದನ್ನು ಕೈಯಲ್ಲಿ ಮಸಾಜ್ ಮಾಡಬೇಕು. ಈ ಥರ ಪೂರ್ತಿಯಾಗಿ ಮಸಾಜ್ ಮಾಡ್ತಾ ಹೋದರೆ ನಮ್ಮ ಮುಖದ ಮೇಲೆ ಸ್ವಲ್ಪ ಎಲ್ಲನೂ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ. ಹಾಗೆ ಸ್ವಲ್ಪ ಸ್ಕಿನ್ ಮೇಲೆ ನೋಡ್ಬೋದು ಸ್ವಲ್ಪ ತಣ್ಣಗೆ ಕೋಲ್ಡ್ ಥರ ಯಾಕಂದರೆ ನಾವು ಹಲ್ಲು ಉಜ್ತೀವಲ್ವ, ಕೋಲ್ಗೇಟ್ ಸ್ವಲ್ಪ ತಣ್ಣಗಿರುತ್ತೆ. ಅದು ಸ್ಕಿನ್ ಮೇಲೆ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ತಣ್ಣಗಾಗುತ್ತೆ ಸ್ಕಿನ್ ಪೂರ್ತಿಯಾಗಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಥರ ಸ್ವಲ್ಪ ಸ್ಕಿನ್ನು ಕೂಡ ತಣ್ಣಗಾಗ್ತಾ ಹೋಗುತ್ತೆ, ಹಾಗೆ ಉರಿತಾ ಕೂಡ ಆಗುತ್ತೆ. ಸೇಮ್ ಬ್ಲೀಚಿಂಗ್ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಇದು ಕೂಡ ಸೇಮ್ ಸ್ಕಿನ್ ಮೇಲೆ ಆಗುತ್ತೆ. ಬ್ಲೀಚಿಂಗ್ ಫೇಶಿಯಲ್ ಎಲ್ಲರೂ ಕೂಡ ಯಾರಾದರೂ ಕೂಡ ಮಾಡ್ಕೊಂಡಿದ್ದವರಿಗೆ ಗೊತ್ತಿರುತ್ತೆ. ಅದೇ ರೀತಿ ಇದು ಕೂಡ ಸೇಮ್ ಆಗುತ್ತೆ. ಒಬ್ಬೊಬ್ಬರಿಗೆ ಸ್ಕಿನ್ನಿಗೆ ಉರಿತಾ ನೋಡಿಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ನಾನು ಹೇಳ್ತಾ ಇದ್ದೀನಿ ನನ್ನ ಸ್ಕಿನ್ನಿಗೆ ಮಾತ್ರ ಉರಿಯುತ್ತೆ, ಆದರೂ ಕೂಡ ನಾನು ಮಾಡ್ತಾ ಇರ್ತೀನಿ. ವಾರದಲ್ಲಿ ಒಂದು ಸರ್ತಿ ಆದರೂ ಕೂಡ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಇವಾಗ ನಾನು ನೋಡಿ ಈ ಥರ ಪೂರ್ತಿಯಾಗಿ ಕಾಟನಲ್ಲಿ ಎಲ್ಲ ಕಡೆ ಸ್ಕ್ರಬ್ಬಿಂಗ್ ರೀತಿ ಮಾಡ್ಕೊಂಡಾದ್ಮೇಲೆ ಈ ಥರನೇ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಹೊಳಪು ಚೆನ್ನಾಗಿ ಬಂದಿದೆ. ಇವಾಗ ಪೂರ್ತಿಯಾಗಿ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ರಿಮೂವ್ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಫುಲ್ ಚೆನ್ನಾಗಿ ರಿಸಲ್ಟ್ ಬಂದಿರೋವಂಥದ್ದು ಟ್ರೈ ಮಾಡ್ಬೋದು. ಇವಾಗ ಇದು ಪೂರ್ತಿಯಾಗಿ ನಾನೆಲ್ಲನೂ ಕೂಡ ರಿಮೂವ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಐಸ್ ವಾಟರ್ ಇರುತ್ತಲ್ವ ಅದರಲ್ಲಿ ನಾವು ಮುಖ ವಾಶ್ ಮಾಡಿದ್ರೆ ನಮ್ಗೆ ಮುಖದ ಮೇಲೆ ಇರುವಂಥ ಸಣ್ಣ ಸಣ್ಣ ಓಪನ್ ಪಿಂಪಲ್ಸ್ ಎಲ್ಲ ಕೂಡ ಚೆನ್ನಾಗಿ ಫಿಲಪ್ ಮಾಡ್ಕೊಳ್ಳುತ್ತೆ ಸ್ನೇಹಿತರೆ. ಹಾಗಾಗಿ ಟ್ರೈ ಮಾಡ್ಬೋದು ಈ ಥರವಾಗಿ. ಇವಾಗ ನೋಡಿ ಪೂರ್ತಿಯಾಗಿ ನನ್ನ ಮುಖ ಎಲ್ಲ ಕೂಡ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ, ಚೆನ್ನಾಗಿ ರಿಮೂವ್ ಆಗಿರುವಂಥದ್ದು ನೋಡ್ಬೋದು. ನನ್ನ ಸ್ಕಿನ್ ಮೇಲೆ ಇರುವಂಥ ಎಲ್ಲ ಪಿಗ್ಮಿಟೇಷನ್ ರಿಮೂವ್ ಆಗಿದೆ. ಇವಾಗ ಮುಖ ಕೂಡ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ಚೆನ್ನಾಗಿ ರಿಸಲ್ಟ್ ಸಿಕ್ಕಿರುವಂಥದ್ದು. ಟ್ರೈ ಮಾಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ. ಹಾಗೆ ಹೊಸ ವಿಡಿಯೋಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಹೋಗಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ ಎಲ್ರಿಗೂ ಕೂಡ.